ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿ ಎನ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸದಸ್ಯರು. ಮೊದಲು ಜಯದೇವ ಹಾಸ್ಪಿಟಲಲ್ಲಿ ಹೆಸರಾಂತ ಹೃದಯ ರೋಗ ತಜ್ಞರಾಗಿದ್ದಂಥವ್ರು. ಅಲ್ಲಿ ಜಯದೇವ ಆಸ್ಪತ್ರೆಯಲ್ಲಿದ್ದಾಗ ಹೃದಯವಂತ ಡಾಕ್ಟರ್ ಅಂತ ಹೆಸರು ಮಾಡಿದ್ದಂಥವ್ರು. ಆದರೆ ಬಿಜೆಪಿಗೆ ಸೇರಿ MP ಆದಮೇಲೆ ಅವರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಡಾಕ್ಟರ್ ಮಂಜುನಾಥ್ ಅವರು ಹಿಂಗೆ ಯಾಕೆ ಅನ್ನೋ ಪ್ರಶ್ನೆನ ಮನಸ್ಸಲ್ಲಿ ಏಳಿಸುತ್ತೆ. ಇನ್ನೂ ಮುಂದುವರೆದು ಇವರು ಮೊದಲಿಂದನೂ ಹೀಗೆ ಇದ್ದರಾ ಅನ್ನೋ ಪ್ರಶ್ನೆಯನ್ನು ನಮ್ಮ ಮನಸ್ಸಲ್ಲಿ ಏಳಿಸುತ್ತೆ. ಅದರಲ್ಲೂ ತೀರಾ ಇತ್ತೀಚೆಗೆ ಒಂದು ಮುಖ್ಯವಾದ ವಿಷಯಕ್ಕೆ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸುವ ರೀತಿ ಇದೆಯಲ್ಲ, ಅದನ್ನು ನೋಡಿದಾಗ ಹೃದಯವಂತ ಅಂತ ಹೆಸರು ಗಳಿಸಿದ್ದಂಥ ವ್ಯಕ್ತಿ ಈ ರೀತಿ ಅನಿಸಿಕೆಯನ್ನು ಈ ವಿಷಯಕ್ಕೆ ವ್ಯಕ್ತಪಡಿಸೋಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಹೇಳುತ್ತೆ. ಆ ಪ್ರಶ್ನೆ ಎದ್ದಾಗ ಅನಿಸುತ್ತೆ ಇವರು ಮೊದಲಿಂದನೂ ಹೀಗೆ ಇದ್ದರಾ ಅಂತ. ನೀವು ಗಮನಿಸಿರ್ಬೋದು, BJPಯನ್ನು ಸೇರಿ MP ಆದಮೇಲೆ ಡಾಕ್ಟರ್ ಮಂಜುನಾಥ್ ಅವರು ಪಕ್ಕಾ BJPಯವ್ರ ಥರ ಆಗಿಬಿಟ್ರು. BJPಯವ್ರ ಥರ ಅಂದ್ರೇನು ನೀವು ಗಮನಿಸಿ. ಅದು R ಅಶೋಕ್ ಇರಲಿ, ಪ್ರಹ್ಲಾದ್ ಜೋಶಿ ಇರಲಿ, ತೇಜಸ್ವಿ ಸೂರ್ಯ ಇರಲಿ, ಪ್ರತಾಪ್ ಸಿಂಹ ಇರಲಿ, ಈ ರೀತಿ BJPಯಲ್ಲಿ ಇದ್ದಾರಲ್ಲ ಪಕ್ಕಾ BJPಯವರು, ಅವರು ನೀವು ಗಮನಿಸಿ. ರಾಜ್ಯದ ಹಿತದ ಪ್ರಶ್ನೆ ಅಥವಾ BJPಯ ಹಿತದ ಪ್ರಶ್ನೆ ಅಂತ ಬಂದಾಗ ಅವರು BJPಯ ಹಿತದ ಪ್ರಶ್ನೆನೇ ಎತ್ಕೊಳ್ಳೋದು. ಅಂದರೆ BJPಯ ಪರ ಅವರು. ದೇಶದ ಪರವೋ BJPಯ ಪರವೋ ಅಂತಂದರೆ ಮಾತಲ್ಲಿ ದೇಶದ ಪರ ಅಂತಾರೆ, ಆ್ಯಕ್ಚುಲಿ BJP ಪರ ಆಗಿರ್ತಾರೆ. ಇನ್ನೂ ಮುಂದುವರೆದು ಹೇಳೋದಾದರೆ ರಾಜ್ಯದ ಹಿತ ಮುಖ್ಯನೋ ಮೋದಿ ಅಮಿತ್ ಶಾಗೆ ಬೆಂಬಲ ಕೊಡೋದು ಮುಖ್ಯನೋ ಅಂತಂದರೆ ಅವರು ಮೋದಿ ಅಮಿತ್ ಶಾ ಪರವಾಗಿ ನಿಂತುಕೊಳ್ತಾರೆ. ದೇಶದ ಪರವೋ ಮೋದಿ ಅಮಿತ್ ಶಾ ಪರವೋ ಅಂತಂದರೆ ಮೋದಿ ಅಮಿತ್ ಶಾ ಪರವಾಗಿ ನಿಂತುಕೊಳ್ತಾರೆ. ಅದರಲ್ಲೂ ಇದು ಅರ್ಥ ಆಗಬೇಕು ಅಂತಂದರೆ ನಿಮಗೆ ಕರ್ನಾಟಕಕ್ಕೆ ಕೇಂದ್ರದಿಂದ ಆದಂಥ ತೆರಿಗೆ ಅನ್ಯಾಯದ ವಿಷಯ ತುಂಬ ಕ್ಲಿಯರ್. ಅಂಕಿಅಂಶಗಳು ಖಚಿತವಾಗಿ ಹೇಳ್ತಾ ಇವೆ, ಕರ್ನಾಟಕ ರಾಜ್ಯಕ್ಕೆ ಕೇಂದ್ರದಿಂದ ತೆರಿಗೆ ಅನ್ಯಾಯ ಆಗಿರೋದು ಸತ್ಯ 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 ಅಂತ. ಆದರೆ ನೀವು BJPಯವರು ಆ ವಿಷಯದಲ್ಲಿ ಮಾತಾಡಿರೋರು ಯಾರನ್ನೇ ಗಮನಿಸಿ, ಅದು R ಅಶೋಕ್ ಆಗಿರಲಿ, ಪ್ರಹ್ಲಾದ್ ಜೋಶಿ ಆಗಿರಲಿ, ತೇಜಸ್ವಿ ಸೂರ್ಯ ಆಗಿರಲಿ, ಯಾರೇ ಆಗಿರಲಿ, ರಾಜ್ಯಕ್ಕೆ ತೆರಿಗೆ ಅನ್ಯಾಯ ಆಗೇ ಇಲ್ಲ. ಇನ್ಫ್ಯಾಕ್ಟು ಸಿಕ್ಕಾಬಟ್ಟೆ ಕೊಟ್ಬಿಟ್ಟಿದೆ ಕೇಂದ್ರ ಅಂತ. ಅಂದರೆ ರಾಜ್ಯದ ಹಿತ ಮತ್ತು BJPಯ ಹಿತ ಅಂತ ಬಂದಾಗ ರಾಜ್ಯಕ್ಕೆ ಎಷ್ಟೇ ಕೆಟ್ಟದಾದ್ರೂ ಪರವಾಗಿಲ್ಲ, ಇವರ ನಿಲುವು BJP ಪರ, ಇವರ ನಿಲುವು ಮೋದಿ ಅಮಿತ್ ಶಾ ಪರ. ಇದೇ ರೀತಿ ಡಾಕ್ಟರ್ ಮಂಜುನಾಥ್ ಕೂಡ BJP ಸೇರಿ MP ಆದಮೇಲೆ ಹಲವು ಸಂದರ್ಭಗಳಲ್ಲಿ ಪಕ್ಕಾ BJPಯವ್ರ ಥರ ನಡ್ಕೊಂಡಿದ್ದಾರೆ. ಅದು ಜಾತಿಗಣತಿ ವಿಷಯ ಆಗಿರ್ಬೋದು ಅಥವಾ ಡಿಲಿಮಿಟೇಷನ್ ವಿಷಯ ಆಗಿರ್ಬೋದು. ಡಾಕ್ಟರ್ ಮಂಜುನಾಥ್ ಅವರು ಅಷ್ಟು ವಿದ್ಯಾವಂತರಾಗಿರೋರಿಗೆ ಜಾತಿಗಣತಿ ಮಾಡೋದ್ರಿಂದ ಎಲ್ಲ ಸಮುದಾಯದವರೆಗೂ ಸಿಗಬೇಕಾದ ಪಾಲನ್ನು ಕೊಡುವುದಕ್ಕೆ ಅನುಕೂಲ ಆಗುತ್ತೆ, ಪ್ರಾಜೆಕ್ಟ್ಗಳನ್ನು ಸರಿಯಾಗಿ ಹಂಚಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಗೊತ್ತಿರಬೇಕಾಗಿತ್ತು ಅವ್ರಿಗೆ. ಅದರಲ್ಲೂ ಸಮುದಾಯ ಅಂತ ನೋಡಿದಾಗಲೂ ಕೂಡ ಜಾತಿಗಣತಿ ಮಾಡೋದ್ರಿಂದ ಒಕ್ಕಲಿಗ ಸಮುದಾಯದಲ್ಲಿ ಬಡವರು ಯಾರಿದ್ದಾರೆ ಅಂತ ಗುರುತಿಸಿ ಅವರಿಗೆ ಅನುಕೂಲ ಆಗುವಂಥ ಯೋಜನೆಗಳನ್ನ ರೂಪಿಸೋಕ್ಕೆ ಅನುಕೂಲ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕಾಗಿತ್ತು ಮಂಜುನಾಥ್ ಅವರು. ಅದೆಲ್ಲವನ್ನೂ ಬಿಟ್ಟು ಅವರ ಪಕ್ಷ BJP ಪಕ್ಷ ಜಾತಿಗಣತಿಗೆ ಒಳಗಿಂದ ವಿರುದ್ಧವಾಗಿದ್ದರಿಂದ ಇವರು ಕೂಡ ಜಾತಿಗಣತಿಯ ವಿರುದ್ಧ ಒಂದು ತಮ್ಮ ನಿಲುವನ್ನು ತಗೊಂಡ್ರು. ಆರಾಮಾಗಿ ಹೇಳ್ಬಿಟ್ರು, ಜಾತಿಗಣತಿ ಮಾಡೋದ್ರಿಂದ ಸಮಾಜದಲ್ಲಿ ಜಾತಿ ಮಧ್ಯೆ ವೈಮನಸ್ಸು ಮತ್ತಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೂ ಮುಂದುವರೆದು ಡಿಲಿಮಿಟೇಷನ್ ಸಂದರ್ಭದಲ್ಲಿ ಸೇಮ್ ಮೋದಿ ಅಮಿತ್ ಶಾ ಪರವಾದ ನಿಲುವು, BJP ಪರವಾದ ನಿಲುವನ್ನು ತಗೊಂಡ್ರು. ಡಿಲಿಮಿಟೇಷನ್ ಆಗಬೇಕು ಅಂತ ಹೇಳ್ಬಿಟ್ಟಂತ. ದಕ್ಷಿಣ ಭಾರತಕ್ಕೆ ಇದು ಹೆಚ್ಚು ಅನುಕೂಲ ಆಗ್ತಾ ಇತ್ತು ಈಗೇನಾದರೂ ಬಿಲ್ ಪಾಸ್ ಆಗಿದ್ರೆ. ಸೊ ಆದರೂ ಕೂಡ ಇದನ್ನ ಏನೋ ಒಂದು ಜನರಲ್ಲಿ ಗೊಂದಲವನ್ನ ಮೂಡಿಸಿ ಈ ಬಿಲ್ಲು ಅದು ಸ್ಥಗಿತ ಆಯಿತು. ಮುಂದೊಂದು ದಿನ ಅದು ಹಾಗೇ ಆಗುತ್ತೆ. ಪ್ರತಿಯೊಬ್ಬರಿಗೂ ಗೊತ್ತು, ರಾಜಕಾರಣದಲ್ಲಿರೋರಿಗೆ ಮತ್ತು ಪತ್ರಕರ್ತರಿಗೆ, ರಾಜ್ಯಗಳ ಬಗ್ಗೆ ಕಾಳಜಿ ಇರೋರಿಗೆ ಎಲ್ರಿಗೂ ಗೊತ್ತು, ಡಿಲಿಮಿಟೇಷನ್ ಮಾಡೋದ್ರಿಂದ ಅಥವಾ ಈಗ ಏನು ಡಿಲಿಮಿಟೇಷನ್ ಮಾಡಕ್ಕೆ ಹೊರಟಿದ್ರಲ್ಲ ಮೋದಿಯವರು, ಆ ರೀತಿ ಮಾಡೋದ್ರಿಂದ ಕರ್ನಾಟಕಕ್ಕೆ ಮತ್ತು ಸೌತ್ ಇಂಡಿಯಾದ ಎಲ್ಲ ರಾಜ್ಯಗಳಿಗೂ ಅತ್ಯಂತ ದೊಡ್ಡ ಅನ್ಯಾಯ ಆಗುತ್ತೆ, ಪರ್ಮನೆಂಟ್ ಆದ ಶಾಶ್ವತವಾದ ಅನ್ಯಾಯ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಅದಕ್ಕೋಸ್ಕರನೇ ಎಲ್ಲರೂ ಅಪೋಸ್ ಮಾಡಿದ್ದು. ಆದರೆ ಮಾನ್ಯ ಮಂಜುನಾಥ್ ಡಿಲಿಮಿಟೇಷನ್ ವಿಷಯದಲ್ಲಿ ಕ್ಲಿಯರ್ ಆಗಿ ಮೋದಿ ಮತ್ತು ಅಮಿತ್ ಶಾ ಪರವಾದ ನಿಲುವನ್ನು ತಗೊಂಡ್ರು, BJP ಪರವಾದ ನಿಲುವನ್ನು ತಗೊಂಡ್ರು. ಇದು ಕ್ಲಿಯರಾಗಿ ಏನು ತೋರಿಸ್ತಾ ಬಂತು ಅಂತಂದರೆ ಡಾಕ್ಟರ್ ಮಂಜುನಾಥ್ ಅವರು BJP ಸೇರಿ MP ಆದಮೇಲೆ ಹೃದಯವಂತರಾಗಿದ್ದವರು, ಮಾನವೀಯ ವ್ಯಕ್ತಿಯಾಗಿದ್ದಂಥವರು ಡಾಕ್ಟರ್ ಆಗಿದ್ದಾಗ BJPಯ ವ್ಯಕ್ತಿ ಆಗಿಬಿಟ್ಟರು. BJPಯ ಮನಸ್ಥಿತಿಯನ್ನು ತಮ್ಮ ಮನಸ್ಥಿತಿಯಾಗಿ ಮಾಡಿಕೊಂಡ್ರು ಅನ್ನೋದನ್ನು ತೋರಿಸ್ತಾ ಇತ್ತು. ಆದರೆ ತೀರಾ ಇತ್ತೀಚೆಗೆ ಒಂದು ವಿಷಯದ ಬಗ್ಗೆ ಅವರ ಅನಿಸಿಕೆ ವ್ಯಕ್ತಪಡಿಸಿರೋದನ್ನು ನೋಡಿದಾಗ ನಿಜಕ್ಕೂ ಅವರು ಈ ಮೊದಲು ಹೃದಯವಂತರಾಗಿದ್ರಾ ಅನ್ನೋ ಪ್ರಶ್ನೆ ಎದ್ಬಿಡುತ್ತೆ. ಅದಕ್ಕೆ ನಾನು ಈ ವಿಡಿಯೋ ಮೊದಲೇ ಹೇಳಿದ್ದು, ಡಾಕ್ಟರ್ ಮಂಜುನಾಥ್ ಅವರು ಹೀಗೆ ಯಾಕೆ ಅಥವಾ ಈ ಮೊದಲಿಂದನೂ ಹೀಗೆ ಇದ್ದರಾ ಅಂತ. ಯಾವ ವಿಷಯ ಅಂತಂದರೆ ನಿಮಗೆ ಗೊತ್ತಿರಬಹುದು, ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ. ಸೆಷನ್ ಶುರುವಾಗಿ 17-18 ದಿನ ಆಗಿದೆ. ಮೋದಿ ಮತ್ತು ಅಮಿತ್ ಶಾ ಸೆಷನ್ನಿಗೆ ಬಂದಿಲ್ಲ. ಮತ್ತು ಬಂದು ಅಲ್ಲಿ ರಾಹುಲ್ ಗಾಂಧಿಯವರು ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೊಡೋ ಧೈರ್ಯ ತೋರಿಸ್ತಾ ಇಲ್ಲ. ಸೆಷನ್ ಇನ್ನೊಂದಿನ ಇದ್ದಾಗ ಆಗಸ್ಟ್ 12ನೇ ತಾರೀಕು ಪಾರ್ಲಿಮೆಂಟ್ ಮುಂದೆ ಬಂದು ಪ್ರೆಸ್ನವ್ರಿಗೆ ಹೇಳಿಕೆ ಕೊಡ್ತಾರೆ, ಇವರು ಪಾರ್ಲಿಮೆಂಟಲ್ಲಿ ನಡೆಯೋಕ್ಕೆ ಬಿಡಲಿಲ್ಲ, ಹಾಗಾಗಿ ನಾನು ಬರಲಿಲ್ಲ ಪಾರ್ಲಿಮೆಂಟ್ ಒಳಗಡೆ,
ಈಗ ಅವ್ರು ಏನು ಪ್ರಶ್ನೆ ಕೇಳಬೇಕಾಗಿದೆಯೋ ಅದನ್ನು ಸ್ಪೀಕರಿಗೆ ಕೊಟ್ಬಿಡ್ಲಿ, ನಾವು ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ಹಿಡಿದು ನಾಳೆ ಮಧ್ಯಾಹ್ನ 3 ಗಂಟೆ ತನಕ ಅದರ ಮೇಲೆ ಚರ್ಚೆ ಮಾಡೋಕ್ಕೆ ಸಿದ್ಧ ಇದ್ದೀವಿ, ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋಕ್ಕೆ ಸಿದ್ಧ ಇದ್ದೀವಿ ಅಂತ ಆ ಮಾತನ್ನು ಹೇಳಿದ್ರು. ಅದನ್ನು ಇಟ್ಕೊಂಡು ಮಂಜುನಾಥ್ ಅವರು ತಮ್ಮ ಫೇಸ್ಬುಕ್ ಪೇಜಲ್ಲಿ ಪೋಸ್ಟ್ ಹಾಕ್ತಾರೆ. ಏನಂತ ಹಾಕ್ತಾರೆ ಅಂತಂದರೆ, ನೌ ದಟ್ ದ ಹೋಮ್ ಮಿನಿಸ್ಟರ್ ಹ್ಯಾಸ್ ಸ್ಪೋಕನ್ ಆ್ಯಂಡ್ ಮೇಡ್ ದ ಗೌರ್ಮೆಂಟ್ಸ್ ಪೊಸಿಷನ್ ಕ್ಲಿಯರ್, ದೇರ್ ಶುಡ್ ಬಿ ನೋ ಆಂಬಿಗ್ವಿಟಿ ಅಬೌಟ್ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ಅಂತ ಹಾಕ್ತಾರೆ. ಮುಂದುವರೆದಾಗ್ತಾರೆ, ದ ಓನರ್ಸ್ ಆಫ್ ಎನ್ಶ್ಯೂರಿಂಗ್ ದ್ಯಾಟ್ ಪಾರ್ಲಿಮೆಂಟ್ ಫಂಕ್ಷನ್ ಸ್ಮೂತ್ಲಿ ಆ್ಯಂಡ್ ಇಸ್ ನಾಟ್ ರಿಪೀಟೆಡ್ಲಿ ಡಿಸ್ರಪ್ಟೆಡ್ ರೆಸ್ಟ್ ಸ್ಕ್ವೇರ್ಲಿ ಆನ್ ದ ಲೀಡರ್ ಆಫ್ ಅಪೋಸಿಷನ್ ಅಂತ ಮಂಜುನಾಥ್ ಅವರು ಹಾಕ್ತಾರೆ. ಅಂದರೆ ಅಮಿತ್ ಶಾ ಬಂದು ಹಿಂಗೆ ಹೇಳ್ಬಿಟ್ಟಿದ್ದಾರೆ, ಏನು ಪ್ರಶ್ನೆಗಳನ್ನ ನೀವು ಕೊಡ್ಬೋದು ಸ್ಪೀಕರ್ಗೆ, ಎಲ್ಲದಕ್ಕೂ ಉತ್ತರ ಕೊಡೋಕ್ಕೆ ತಯಾರಾಗಿದ್ದೀವಿ, ಹಿಂಗೆ ಹೇಳಿರೋದ್ರಿಂದ ಇನ್ನು ಪಾರ್ಲಿಮೆಂಟ್ ಸ್ಮೂತಾಗಿ ನಡಿಬೇಕಾದ್ರೆ ಅದು ಜವಾಬ್ದಾರಿ ಲೀಡರ್ ಆಫ್ ಅಪೋಸಿಷನ್ದು, ಅಂದರೆ ರಾಹುಲ್ ಗಾಂಧಿಯವ್ರದ್ದು. ಅಮಿತ್ ಶಾ ಮಾಡಿರೋದು ಕಂಪ್ಲೀಟ್ ಸರಿ ಇದೆ ಅನ್ನೋ ಅನಿಸಿಕೆಯನ್ನು ಮಾನ್ಯ ಮಂಜುನಾಥರವರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಹೋಮ್ ಮಿನಿಸ್ಟರ್ ಅಮಿತ್ ಶಾ ಕಡೆಯ 17-18 ದಿನಗಳಿಂದ ಪಾರ್ಲಿಮೆಂಟ್ಗೆ ಯಾಕೆ ಬರಲಿಲ್ಲ, ಸೆಷನ್ಗೆ ಯಾಕೆ ಅಟೆಂಡ್ ಮಾಡಲಿಲ್ಲ? ವಿಷಯ ಕ್ಲಿಯರ್. ಏನು ಅಂತಂದರೆ, ರಾಹುಲ್ ಗಾಂಧಿಯವರು ಅಮಿತ್ ಶಾನ ಕೇಳ್ತಾ ಇದ್ದಿದ್ದು ಎರಡೇ ಪ್ರಶ್ನೆ. ಏನದು? CJP ಪ್ರೊಟೆಸ್ಟ್ ನಡೀತು ಡೆಲ್ಲಿನಲ್ಲಿ, ನಮ್ಮ ಸ್ಟೂಡೆಂಟ್ಸು ಸಾವಿರ ಸಂಖ್ಯೆಯಲ್ಲಿ ಪ್ರೊಟೆಸ್ಟ್ ಮಾಡಿದ್ರು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಂತೇಳಿ. ಆಮೇಲೆ ಪಾರ್ಲಿಮೆಂಟ್ ಕಡೆಗೆ ಅವರು ಮೆರವಣಿಗೆ ಹೋಗ್ತಾ ಇದ್ದಾಗ, ಜಾಥಾ ಹೋಗ್ತಾ ಇದ್ದಾಗ ಅವ್ರ ಮೇಲೆ ಪೊಲೀಸ್ನವರಿಂದ ಬ್ರೂಟಲ್ ಅಟ್ಯಾಕ್ ಆಯಿತು. ಲಾಠಿ ಚಾರ್ಜು ವಿಪರೀತವಾಗಾಯಿತು. ಮತ್ತು ಪೊಲೀಸ್ನವರೇ ಕಲ್ಲುಗಳು ತುಂಬಿದ್ದಂಥ ಲಾರಿಯನ್ನು ಕರ್ಕೊಂಬಂದು ನಿಲ್ಲಿಸಿದ್ರು. ಮತ್ತು ಡ್ಯಾಮೇಜ್ ಆಗಿದ್ದಂಥ ವೆಹಿಕಲ್ನ ಅಲ್ಲಿ ತಂದು ನಿಲ್ಲಿಸಿದ್ರು. ಅದು ಕಲ್ಲುಗಳನ್ನ ಇವ್ರು ತಂದಿದ್ರು, ಸ್ಟೂಡೆಂಟ್ಸು ಕಾರ್ನೆಲ್ಲ ಡ್ಯಾಮೇಜ್ ಮಾಡಿದ್ದಾರೆ ಅಂತ ತೋರಿಸಿ ಅವ್ರ ಮೇಲೆ ಸುಳ್ಳು ಅಪವಾದ ಹೊರಿಸೋಕ್ಕೆ. ಅಷ್ಟಲ್ಲದೆ ಖಾಸಗಿ ಡ್ರೆಸ್ನಲ್ಲಿ ಅನೇಕ ವ್ಯಕ್ತಿಗಳಿದ್ದರು ಲಾಠಿಗಳನ್ನ ಹಿಡ್ಕೊಂಡು. ಅದೆಲ್ಲಕ್ಕಿಂತ ಮುಖ್ಯವಾಗಿ ಅತ್ಯಂತ ಬ್ರೂಟಲ್ಲಾಗಿ ಇಡೀ ಇಂಡಿಯಾದ ಇಂಡಿಪೆಂಡೆಂಟ್ ಹಿಸ್ಟ್ರಿನಲ್ಲೇ ಮೊದಲ ಬಾರಿಗೆ ಸ್ಟೂಡೆಂಟ್ಸ್ ಮೇಲೆ ಪೆಲೆಟ್ ಗನ್ನಿಂದ ದಾಳಿ ಆಯಿತು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರಲ್ಲ ಸ್ಟೂಡೆಂಟ್ಸ್ ಈಗಲೂ, ಆ ಸರ್ಕಾರಿ ಆಸ್ಪತ್ರೆಗಳಿಗೆ RTI ಅಂಡರಲ್ಲಿ ಕೇಳಿದಾಗ ಬಂದಿದ್ದಂಥ ಉತ್ತರ ಏನು ಅಂತಂದರೆ, 10 ಜನ ವಿದ್ಯಾರ್ಥಿಗಳು ಪೆಲೆಟ್ ಗನ್ನಿಂದ ಏಟು ತಿಂದು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಅಂತ. ಅದರಲ್ಲಿ ಒಬ್ಬ ವಿದ್ಯಾರ್ಥಿಗೆ ಕಣ್ಣು ಡ್ಯಾಮೇಜ್ ಆಗಿದೆ. ಅದಲ್ಲದೆ ಲಾಠಿಗಳಿಗೆ ಮೊಳೆಗಳನ್ನ ಸಿಕ್ಕಿಸ್ಕೊಂಡು ಲಾಠಿ ಚಾರ್ಜ್ ಮಾಡಿದ್ದಾರೆ. ಇದು ಕೂಡ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಸ್ಟೂಡೆಂಟ್ಸ್ ಮೇಲೆ ಪೆಲೆಟ್ ಗನ್ನಿಂದ ದಾಳಿ ಮತ್ತು ಮೊಳೆಗಳನ್ನ ಸಿಕ್ಕಿಸ್ಕೊಂಡಂಥ ಲಾಠಿಗಳಿಂದ ದಾಳಿ ಮಾಡಿರ್ತಕ್ಕಂಥದ್ದು ಫಸ್ಟ್ ಟೈಮ್ ಇನ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್, ಫಸ್ಟ್ ಟೈಮ್ ಇನ್ ಇಂಡಿಯಾ, ದಟ್ ಸ್ಟೂಡೆಂಟ್ಸ್ ಮೇಲೆ. ಈ ರೀತಿ ಆಗಿರುವಾಗ ರಾಹುಲ್ ಗಾಂಧಿಯವರು ಒಂದೇ ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥದ್ದು ಅಮಿತ್ ಶಾ ಅವ್ರನ್ನ. We are not interested in listening to Mr. Amit Shah's imagination. Shot those students. Who gave the order to shoot those students? Who blinded one of the students? Who shot one of the students in the ear? Who gave the order to beat the students with lathis, with nails? Who gave that order? That order was implemented by the Home Ministry. Delhi Police and RAC are both Home Ministry systems. Did Mr. Amit Shah give this order to shoot our children, or did he not? If he did, he should resign because he is culpable. And if he did not, he should resign because he is incompetent. ನೀವು ಪೆಲೆಟ್ ಗನ್ನಿಂದ ಸ್ಟೂಡೆಂಟ್ಸ್ ಮೇಲೆ ದಾಳಿ ಮಾಡಿ ಅಂತ ನೀವು ಆರ್ಡರ್ ಮಾಡಿದ್ದೀರಾ ಅಥವಾ ನಿಮಗೆ ಗೊತ್ತೇ ಇರಲಿಲ್ವ ಈ ವಿಷಯ? ಇಷ್ಟೇ ಕೇಳ್ತಾ ಇರೋದು ರಾಹುಲ್ ಗಾಂಧಿ ಅವರು ಅಮಿತ್ ಶಾ ಅವ್ರನ್ನ, ಇಷ್ಟೇ ಕೇಳ್ತಾ ಇರೋದು. ಯಾಕೆ ಅಮಿತ್ ಶಾ ಅವ್ರನ್ನ ಕೇಳ್ತಾ ಇದ್ದಾರೆ? ಅಮಿತ್ ಶಾ ಹೋಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಮತ್ತು ಡೆಲ್ಲಿ ಪೊಲೀಸ್ ಏನಿದೆ, ಡೆಲ್ಲಿ ಪೊಲೀಸು ದೆಹಲಿಯ ರಾಜ್ಯ ಸರ್ಕಾರದ ಕೆಳಗಡೆ ಬರಲ್ಲ. ಡೆಲ್ಲಿ ಪೊಲೀಸು ನೇರವಾಗಿ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಕೆಳಗಡೆ ಬರುತ್ತೆ. ಹಾಗಿರೋದ್ರಿಂದ ರಾಹುಲ್ ಗಾಂಧಿಯವರು ಕೇಳ್ತಿರೋ ಪ್ರಶ್ನೆ ಇಷ್ಟೇ, ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ನಿಂದ ದಾಳಿ ಮಾಡಿ ಅಂತ ನೀವು ಆರ್ಡರ್ ಮಾಡಿದ್ರಾ, ಅಥವಾ ವಿದ್ಯಾರ್ಥಿಗಳ ಮೇಲೆ ನಿಮ್ಮ ಪೊಲೀಸ್ನವರು ಪೆಲೆಟ್ ಗನ್ನಿಂದ ದಾಳಿ ಮಾಡೋ ವಿಷಯ ನಿಮಗೆ ಗೊತ್ತೇ ಇರಲಿಲ್ವಾ? ಎರಡರಲ್ಲೊಂದು ಹೇಳಬೇಕು ಅಂತ. ಮತ್ತು ಮುಂದುವರೆದು ರಾಹುಲ್ ಗಾಂಧಿಯವರು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತಂದರೆ, ನೀವೇ ಆರ್ಡರ್ ಮಾಡಿದ್ರೆ ನೀವು ಆ ಕ್ರೈಮ್ನಲ್ಲಿ ಭಾಗಿಯಾಗಿದ್ದೀರಿ ಅಂತ. ಅಕಸ್ಮಾತ್ ನಿಮಗೆ ಗೊತ್ತೇ ಇರಲಿಲ್ಲ ಪೆಲೆಟ್ ಗನ್ನಿಂದ ದಾಳಿ ಮಾಡಿರೋದು ನಿಮ್ಮ ಪೊಲೀಸ್ನವರು ಅಂತಂದರೆ, ಯು ಆರ್ ಇನ್ಕೇಪಬಲ್ ಎಸ್ ಎ ಹೋಮ್ ಮಿನಿಸ್ಟರ್ ಅಂತ ಹೇಳ್ತಾ ಇರ್ತಕ್ಕಂಥದ್ದು ರಾಹುಲ್ ಗಾಂಧಿಯವರು. ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಸೆಷನ್ನಿಗೆ ಬಂದು ಅಂತ ರಾಹುಲ್ ಗಾಂಧಿ ಕೇಳ್ತಾ ಇದ್ದಾರೆ, ವಿರೋಧ ಪಕ್ಷದವರು ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗಳಿಗೆ ಇಲ್ಲಿಯ ತನಕ ಅಮಿತ್ ಶಾ ಉತ್ತರ ಕೊಟ್ಟಿಲ್ಲ. ಅದಕ್ಕೋಸ್ಕರನೇ ಉತ್ತರ ಕೊಡೋಕ್ಕಾಗಲ್ಲ, ಸಿಕ್ಕಾಕ್ಕೊಳ್ತೀನಿ ಅಂತಲೇ ಸೆಷನ್ನಿಗೆ ಬಂದಿಲ್ಲ ಅಮಿತ್ ಶಾ ಅವರು. ಸೆಷನ್ ಇನ್ನೊಂದಿನ ಇದೆ ಮುಗಿಯೋದು ಅನ್ನುವಾಗ ಬಂದು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪ್ರಶ್ನೆಗಳು ಕೊಟ್ಬಿಡ್ಲಿ ಸ್ಪೀಕರ್ಗೆ, ಉತ್ತರ ಕೊಡ್ತೀವಿ ಅಂತ. ಪ್ರಶ್ನೆಗಳಾಗಲೇ ಆಗ್ಬಿಟ್ಟಿದೆ. ಎರಡೇ ಪ್ರಶ್ನೆ, ಪೆಲೆಟ್ ಗನ್ನಿಂದ ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡಬೇಕು ಅಂತೇಳಿ ನೀವು ಆರ್ಡರ್ ಮಾಡಿದ್ರಾ ಬೀಯಿಂಗ್ ಹೋಮ್ ಮಿನಿಸ್ಟರ್, ಅಥವಾ ನಿಮಗೆ ವಿಷಯ ಗೊತ್ತೇ ಇರಲಿಲ್ವ? ಆರ್ಡರ್ ಮಾಡಿದ್ರೆ ನೀವು ಆ ಕ್ರಿಮಿನಲ್ ಆ್ಯಕ್ಟ್ನಲ್ಲಿ ನೀವು ಭಾಗಿಯಾಗಿದ್ದೀರಿ, ನಿಮಗೆ ಗೊತ್ತೇ ಇರಲಿಲ್ಲ ಅಂತಂದರೆ ಯು ಆರ್ ಇನ್ಕೇಪಬಲ್.
ಅಂದರೆ ನಿಮ್ಮ ಕೆಳಗಡೆ ನೇರ ಬರುವಂಥ ಪೊಲೀಸ್ ಡಿಪಾರ್ಟ್ಮೆಂಟು ಫಸ್ಟ್ ಟೈಮಿಂದ ಇಂಡಿಪೆಂಡೆಂಟ್ ಇಂಡಿಯಾ ಈ ರೀತಿ ಬ್ರೂಟಲ್ ಅಟ್ಯಾಕ್ ಮಾಡಿರೋ ವಿಷಯ ನಿಮಗೆ ಗೊತ್ತೇ ಇಲ್ಲ ಅಂತಂದರೆ, ನಿಮ್ಮದೇ ಇಲಾಖೆ ಮಾಡಿರೋ ಕೆಲಸ ನಿಮಗೆ ಗೊತ್ತಿಲ್ಲ ಅಂತಂದರೆ ನೀವೊಬ್ಬ ಅಸಮರ್ಥ ಮಂತ್ರಿ ಅಂತ ಆಗುತ್ತೆ. ಇಷ್ಟೇ ವಿಷಯ. ಇದಕ್ಕೆ ಇಲ್ಲಿಯ ತನಕ ಅಮಿತ್ ಶಾ ಉತ್ತರ ಕೊಟ್ಟಿಲ್ಲ. ಸ್ಟೂಡೆಂಟ್ಸ್ ಮೇಲೆ ಆಗಿರ್ತಕ್ಕಂಥ ದಾಳಿ ಇದು, ಅದು ಪೆಲೆಟ್ ಗನ್ನಿಂದ. ಈ ವಿಷಯಕ್ಕೆ ಇನ್ನೊಂದಿನ ಇರುವಾಗ ಬಂದು ಅಮಿತ್ ಶಾ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟರೆ, ಡಾಕ್ಟರ್ CN ಮಂಜುನಾಥ್, ಸೋ ಕಾಲ್ಡ್ ಹೃದಯವಂತ ಡಾಕ್ಟರ್, ಅಮಿತ್ ಶಾ ಎಲ್ಲ ಹೇಳ್ಬಿಟ್ಟಿದ್ದಾರೆ, ಕರೆಕ್ಟ್ ಆಗಿಬಿಟ್ಟಿದೆ ಎಲ್ಲವೂ. ಇನ್ನೇನಿದ್ರು ಪಾರ್ಲಿಮೆಂಟು ಸುಸೂತ್ರವಾಗಿ ನಡಿಬೇಕು ಅಂತಂದರೆ ರಾಹುಲ್ ಗಾಂಧಿದೇ ಜವಾಬ್ದಾರಿ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ. ಹೃದಯವಂತ ಡಾಕ್ಟರ್ ಆಗಿದ್ದಾರೆ, ಹೃದಯವಂತ ಮನುಷ್ಯ ಆಗಿದ್ದಾರೆ, ಸ್ಟೂಡೆಂಟ್ಸ್ ಮೇಲೆ ಪೆಲೆಟ್ ಗನ್ ಮೇಲಿಂದ ಆಗಿರ್ತಕ್ಕಂಥ ದಾಳಿಗೆ ಒಂದು ದುಃಖವನ್ನು, ವಿಷಾದವನ್ನಾದರೂ ವ್ಯಕ್ತಪಡಿಸಬೇಕಾಗಿತ್ತು. ತಾನು ಒಬ್ಬ MP ಆಗಿ ಸ್ಟೂಡೆಂಟ್ಸ್ ಮೇಲೆ ಪೆಲೆಟ್ ಗನ್ ದಾಳಿ ಹಾಕಿರ್ತಕ್ಕಂಥದ್ದನ್ನ ತಾನು ಖಂಡಿಸಬೇಕಾಗಿತ್ತು. ಅದರಲ್ಲೂ ಈ ಸಾರಿ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ನಡೆದಿದ್ದು ಯಾವ ವಿಷಯಕ್ಕೆ? ಇದೇ ಮಂಜುನಾಥ್ ಡಾಕ್ಟರ್ ಏನಾಗಿದ್ದಾರಲ್ಲ, ಅದೇ ರೀತಿ ಡಾಕ್ಟರ್ಗಳಾಗ ಹೋಗಿದ್ದಂಥ, ನೀಟ್ ಎಕ್ಸಾಮ್ ಬರೆದಿದ್ದಂಥ, ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿದ್ದಕ್ಕೆ ಅತ್ಯಂತ ಕಷ್ಟಕ್ಕೆ ಸಿಗಾಕೊಂಡಂಥ, ಪದೇ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗ್ತಾ ಇರೋದನ್ನು ನೋಡಿ ಬೇಸತ್ತು ಹೋಗಿದ್ದಂಥ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ದು. ಇವರೇನು ಡಾಕ್ಟರ್ ಆಗಿದ್ದಾರಲ್ಲ, ಇದೇ ರೀತಿ ಡಾಕ್ಟರ್ ಆಗೋಕ್ಕೆ ಹೊರಟಿದ್ದಂಥ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ವಿಷಯಕ್ಕೆ, ಲೀಕ್ ಆಗಿದ್ದ ವಿಷಯಕ್ಕೆ ಪ್ರೊಟೆಸ್ಟ್ ಮಾಡ್ತಾಯಿದ್ದಂಥ ಸಮಯ ಅದು. ಆ ಸಮಯದಲ್ಲಿ ಸ್ಟೂಡೆಂಟ್ಸ್ ಮೇಲೆ ಆಗಿರ್ತಕ್ಕಂಥ ಪೆಲೆಟ್ ಗನ್ ದಾಳಿ, ಇಂಥ ಒಂದು ವಿಷಯದಲ್ಲಿ ಸ್ಟೂಡೆಂಟ್ಸ್ ಮೇಲೆ ಪೆಲೆಟ್ ಗನ್ ಮೇಲೆ ದಾಳಿ ಆಗಿರುವಾಗ ಇದಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯವರು ಸ್ಪೆಸಿಫಿಕ್ ಆಗಿ ಅತ್ಯಂತ ಮುಖ್ಯವಾದ ಪ್ರಶ್ನೆಯನ್ನು ಅಮಿತ್ ಶಾ ಅವರಿಗೆ ಕೇಳ್ತಾ ಇರುವಾಗ ಅದರ ಬಗ್ಗೆ ಏನೂ ಮಾತಾಡದೆ ಡಾಕ್ಟರ್ ಮಂಜುನಾಥ್ ಅವರು ನೇರ ಅಮಿತ್ ಶಾ ಪರವಾಗಿ ಈ ರೀತಿ ನಿಂತ್ಕೊಳ್ತಾರಲ್ಲ, ಅಮಿತ್ ಶಾ ಪರವಾಗಿ ಈ ರೀತಿ ಅನಿಸಿಕೆ ವ್ಯಕ್ತಪಡಿಸ್ತಾರಲ್ಲ, ಇವತ್ತು ಈ ದೇಶದ ಭವಿಷ್ಯ ನಿಂತಿರೋದು ಸ್ಟೂಡೆಂಟ್ಸ್ ಕೈಲಿ. ಅಂಥ ಸ್ಟೂಡೆಂಟ್ಸ್ ಮೇಲೆ ಹೀಗೆ ದಾಳಿ ಆಗಿರುವಾಗಲೂ ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿರೋ ವ್ಯಕ್ತಿ ಉತ್ತರನೇ ಕೊಡದೆ ಸೆಷನ್ಗೆ ಬರದೆ ತಪ್ಪಿಸ್ಕೊಂಡು ಓಡಾಡ್ತಾ ಇರುವಾಗ ಮಂಜುನಾಥ್ ಅಂಥ ಅಮಿತ್ ಶಾ ಪರವಾಗಿ ನಿಂತ್ಕೊಂಡು ಈ ರೀತಿ ಅನಿಸಿಕೆ ವ್ಯಕ್ತಪಡಿಸ್ತಾರಲ್ಲ, ಇವರನ್ನು ಹೃದಯವಂತ ಎನ್ನಬಹುದೇ? ಅದಕ್ಕೆ ನಾನು ಕೇಳಿದ್ದು, ಈ ಡಾಕ್ಟರ್ ಮಂಜುನಾಥ್ ಅವರು ಹಿಂಗೆ ಯಾಕೆ, ಅಥವಾ ಈ ಮೊದಲು ಇವರು ಹಿಂಗೆ ಇದ್ದೀರಾ ಅಂತ. ಯಾಕೆ ಅಂತಂದರೆ ಹಿಂದೆ ಯಾವಾಗಲೂ ಹೃದಯವಂತ ಆಗಿದ್ದರೂ ಕೂಡ, ಹಿಂದೆ ಯಾವಾಗಲೂ ಮಾನವೀಯತೆಯನ್ನು ಹೊಂದಿದ್ರೂ ಕೂಡ, ಈಗ ಸ್ಟೂಡೆಂಟ್ಸ್ ಮೇಲೆ ದಾಳಿಯಾದಾಗ ಆ ಮಾನವೀಯ ಮನಸ್ಸು ಮಿಡಿಯುತ್ತೆ. ಆದರೆ ಮಂಜುನಾಥ್ ಅವ್ರಿಗೆ ಸ್ಟೂಡೆಂಟ್ಸ್ ಪರವಾಗಿ ತನ್ನ ಹೃದಯ ಮಿಡಿಯಬೇಕು ಅಂತ ಅನಿಸಿಲ್ಲ. ಅದರ ಬದಲು ಸ್ಟೂಡೆಂಟ್ ಮೇಲೆ ಪೆಲೆಟ್ ಗನ್ ದಾಳಿಗೆ ಕಾರಣರಾದಂಥ ಅಮಿತ್ ಶಾ ಪರವಾಗಿ ಮಂಜುನಾಥ್ರವರ ಹೃದಯ ಮಿಡಿದಿದೆ. ಅದಕ್ಕೋಸ್ಕರ ಹೇಳಿದ್ದು ನಾನು, ಡಾಕ್ಟರ್ ಮಂಜುನಾಥ್ ಈ ಹಿಂದೆನೂ ಹೀಗೆ ಇದ್ರ ಅಂತ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.